ಉದಯ ನಿರ್ಣಾಯಕರಿಂಗುದಯ ನಮಸ್ಕಾರ ಮಾಡುತ್ತಾ ಎನ್ನ ಹೆಸರು ಸುನಿಧಿ. ನಾನು ಪಂಚತಂತ್ರ ಕಥೆಗಳಿಂದ ಒಂದು ಮೋನ ಆಕ್ಟ್ ಮಾಡಿ ತೋರಿಸುತ್ತೆ. ಪ್ರಸಂಗ ಎಂತರ ಹೇಳ್ರೆ, ಶಂಕಣ್ಣಂದೆ ಒಂದ್ ಮಗ ನಾಣಿಯುದೆ ಎಲ್ಲಿಗೋ ಹೋಗ್ತಾಳು. ಬನ್ನಿ ನಿಂಗಳೇ ಕೇಳಿ ದೂರ ಹೋಗ್ತವು ಹೇಳಿ. ನೋಡಿ ಓ ನೋಡಿ, ಎಂತಪ್ಪ ನಿಂಗೆಲ್ಲ ಹರಟೆ ಇಂದು ನಾವು ಹವ್ಯಕವನಲ್ಲಿ ಪಾಶ ಕೂಡ ಸ್ಪರ್ಧೆಗೆ ಹೋಗ್ತು ಅಣ್ಣ. ಮೊನ್ನೆ ಹೇಳಿದ್ದಿಲ್ಲ, ಈಗ ಲೇಟ್ ಆಗ್ತಿಲ್ಲ, ನಿಂಗಳ ಹೇಳಿ ನೋಡ. ಇನ್ನೀಗ ನಡ್ಕೊಂಡು ಹೋದ್ರೆ ಎತ್ತ ಅಲ್ಲಿ ಒಂದು ಕತ್ತೆ ಇದ್ದಳು, ಅದ್ರ ತಕೊಂಡು ಹೋಪ. ಅವನ ಕತ್ತೆಯಲ್ಲಿ ಕೂರ್ತ ನೀನ್ ಹಿಂದಿಂದ ಎಗ್ಗೊಂಡು ಬಾ. ದಾರಿಲಿ ಶಾರದಜ್ಜಿ ಬಂದೋಂಡಿತ್ತವು. ಓ ಅಲ್ಲಿ ಅದು ಯಾರದು? ಶಂಕಣ್ಣನು. ಕತ್ತಲಿಯು ಈ ಸಣ್ಣ ಮಾಣಿಯ ನಡೆಸೊಂಡು ನೀ ಕತ್ತಲಿ ಕೂದರಕ್ಕ ಶಂಕಣ್ಣ. ನೀನು ಏಳು ಅವನ ಕೂರ್ಸು. ಲಡ್ಡು ಹೇಳಿದು ಸರಿಯೋ ಹೇಳು, ಇನ್ನ ಮಾಣಿ ನಾನೇ ಕೂರು. ರಜ್ಜೆ ಮುಂದೆ ಹೋದ ಮತ್ತೆ ಗಡಿಬಿಡಿ ಚಂಬಟ್ಟನ ಸಿಕ್ಕಿದವು. ದೂರ ಹೇಳೋದು ಅಲ್ಲ, ಮಾನ ನನಗೆ ಕತ್ತೇಲಿ ಕೂರಿಸಿ, ನೀನ್ ಕತ್ತೇಲಿ ಕೂರ್ತಿಲ್ಲ, ಅಷ್ಟು ಒಂದಾದಿಲ್ಲ ನನಗೆ. ನಿಂಗೆ ಇಬ್ಬರು ಕತ್ತೇಲಿ ಕೂಡಿ ನೋಡ. ಚಂಬಟ್ಟನ ಹೇಳಿದ್ದು ಸರಿ, ನಾವು ಇಬ್ಬರು ಕತ್ತೇಲಿ ಕೂಪ. ರಜ್ಜ ದೂರ ಹೋದ ಮೇಲೆ ಅಲ್ಲಿ ಪಟ್ಟಮಾವ ಇತ್ತಿದ್ದವು. ಓಹೋ ಶಂಕಣ್ಣ, ಇದೆಂತ ನೀನು ದೂರ ಹೆರಟದು ಆ ಫಳ ಪ್ರಾಣಿ ಕತ್ತೆ ಮೇಲೆ? ನಿಂಗ ಇಬ್ಬರು ಕೂದರೆ ಅದರ ಗತಿ ಎಂತ ಶಂಕಣ್ಣ? ಮತ್ತೆ ನಾಳಂಗೆ ಎದೆರ್ಧಾಂಗೆ ಆದರೆ ನೀನು ಎಂತ ಮಾಡುವೆ ಶಂಕಣ್ಣ? ನಿಂಗ ಇಬ್ಬರು ಹೇಳಿ. ಇವು ಹೇಳಿದ್ದು ಸರಿ, ನಾವಿಬ್ರು ಹೋದ್ರೆ ಆಗ ಇದಕ್ಕೆ. ಹಂಗಿರಿ, ನಾವಿನ್ನು ನಡ್ಕೊಂಡು ಈ ಕತ್ತೆ ಎಬ್ಬಿಕೊಂಡು ಹೋಗಲ್ಲ? ಹೋಪು. ಹಾಗೆ ಅವಿಬ್ರು ನಡ್ಕೊಂಡು ಆ ಒಂದು ಕತ್ತೆ ಎಬ್ಬಿಕೊಂಡು ಹೋದವು. ಇದರಿಂದ ಕಲಿಯುವ ನೀತಿ ಅಂತರ ಹೇಳ್ರೆ, ಜಗತ್ತಿಲಿ ಬೇರೆ ಬೇರೆ ಜನಾಂಗ ಬೇರೆ ಬೇರೆ ಅಭಿಪ್ರಾಯವ ವ್ಯಕ್ತಪಡಿಸುತ್ತವೆ. ಆದರೆ ನಾವು ಯಾವಾಗಲೂ ನಮ್ಮ ವಿವೇಚನೆಯಲ್ಲಿ ಕೆಲಸವ ಮಾಡಬೇಕು. ಓಲಿ ದೂರಲ್ಲಿ ಶಂಕಣ್ಣ, ನಾಣಿ ಮತ್ತೊಂದೊಂದು ಕತ್ತೆ ಇದೆ. ಬತ್ತ ಹಾಗೆ ಕಾಣ್ತದ, ಆ ಕತ್ತೆಯನ್ನು ಸೇರಿಸಿದವಾಯ್ತು ಪಾಯಸ ಕುಡಿಯೋ ಸ್ಪರ್ಧೆಗೆ. ನಾವಿನ್ನೆಲ್ಲರೂ ಪಾಯಸ ಕುಡಿಯೋ ಸ್ಪರ್ಧೆಗೆ ಹೋಗ್ಬ. ರಾಮ್ ರಾಮ್, ಧನ್ಯವಾದ.